ಚೀರಾಟ, ಆಕ್ರಂದನ, ಕೂಗಾಟ ನಿಮಗೆ ಕೇಳಿಸ್ತಾ ಅಲ್ಲಿ ಈಗ ಶೂಟೌಟ್ ನಡೆದಂಥ ಸಂದರ್ಭದಲ್ಲಿ ಹೇಗೆ? ಮೇಡಮ್ ಜೋರಾಗಿ ಕಿರ್ಚಾಡ್ತಿದ್ರು. ಯಾಕಂದರೆ ಕುದುರೆಯವರು ಸಹ ಅದರಲ್ಲಿದ್ದರು. ಕುದುರೆಯವ್ರನ್ನೂ ಸಹ ಹೊಡೆದಿದ್ದಾರೆ. ಯಾರೋ ಒಬ್ಬ ಕುದುರೆ ಅವನು ನಿಮ್ಮಿಂದ ನಮ್ಮದೆಲ್ಲ ಹಾಳಾಗುತ್ತೆ, ಊಟ ಹೋಗುತ್ತೆ, ನಮಗೆ ಯಾರೂ ಜನ ಬರೋಲ್ಲ ಆಮೇಲೆ ಅಂತೇಳ್ಬಿಟ್ಟು ಅವನ ಹತ್ರ ಜಗಳ ಮಾಡಿದಾಗ ಅವನು ಗೇಟ್ ಹತ್ರನೇ ಹೊಡೆದಿದ್ದಾರೆ ಅವನು. ಈಗ ಕೆಳಗಡೆ ಬರ್ತಾ ಏನಾಗುತ್ತೆ, ಒಳಗಡೆ ಬರ್ತಾ ಆ ಚೀರಾಟಗಳೆಲ್ಲ ಬರೀ ಕುದುರೆಗಳು ಮತ್ತು ಅದ್ರ ಜೊತೆಲಿ ಬರ್ತಿದ್ರಲ್ಲ ಪಾಪ ಹೆಣ್ಮಕ್ಳು, ಅವ್ರ ಚೀರಾಟನೇ ಜಾಸ್ತಿ ಕೇಳಿಸ್ತಿತ್ತು. ಅಯ್ಯೋ ಹೊಡೆದಾಕ್ಬಿಟ್ರು ಹಾಗೆ ಈ ಅಂದರೆ ಅವರು ಎಲ್ಲರೂ ಕಿರ್ಚಾ ಇದ್ದಿದ್ದಲ್ಲಿ ಪ್ರತಿಯೊಬ್ಬರು. ನಾನು ಭಾಳಷ್ಟು ಜನಕ್ಕೆ ಸಮಾಧಾನ ಮಾಡ್ಕೊಂಡು ಏನೂ ಆಗಲ್ಲ, ನಿಮ್ಗೆ ಏನೂ ಆಗಲ್ಲ, ಬನ್ನಿರಿ ಅಂತ. ಯಾಕಂದರೆ ನಾನು ರಿಟರ್ನ್ ಹೋಗೋಕ್ಕಾಗಲ್ಲ ಅಲ್ಲಿಗೆ. ಅಲ್ಲಿ ಏನು ನಡೀತಾ ಅಂತ ನಮಗೂ ಗೊತ್ತಾಗ್ತಿಲ್ಲ. ರಿಟರ್ನ್ ಹೋದರೆ ಇಲ್ಲಿ ನಮ್ಮ ಫ್ಯಾಮಿಲಿನೂ ಇದೆ, ಬಟ್ ಆಲ್ರೆಡಿ ತುಂಬ ಜನ ವಯಸ್ಸಾದವರೆಲ್ಲ ಕೆಳಗೆ ಬರ್ತಾಯಿದ್ರು. ಅವ್ರಿಗೆಲ್ಲ ನಾನು ಹುರಿದುಂಬಿಸ್ಬೇಕು, ನಿಮ್ಗೇನು ಆಗಿಲ್ಲ ಬನ್ನಿ ಅನ್ನೋದು ನನಗೆ ಇದ್ದಿದ್ದು ಅದೊಂದೇ ಪರಿಸ್ಥಿತಿ ನನಗೆ. ಯಾಕಂದರೆ ನಾನು ಮತ್ತೆ ಹೋಗಿ ಅಲ್ಲಿ ಮಾಡೋವಂಥದ್ದು ನನಗೇನು ಆಗ್ತಿರಲಿಲ್ಲ. ಅಟ್ಲೀಸ್ಟ್ ಈ ಉಳಿದಿರೋರ್ನಾದ್ರೂ ಅವ್ರು ಬರದೇ ಇರೋ ಥರ ನಾನು ಬೆಟ್ಟದಿಂದ ಈ ಥರ ಬರ್ತಾಯಿದ್ರೆ. ಬಟ್ ನೀವು ಅಲ್ಲಿ ಕೆಳಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಆರ್ಮಿ ಪರ್ಸನ್ಸ್ನ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸ ಮಾಡಲಿಲ್ವಾ? ಯಾರಾದರೂ ನಿಮ್ಮ ಈಗ ಕಲೀಗ್ಸ್ ಇದ್ದೇ ಇರ್ತಾರೆ, ನೀವು ಅಲ್ಲಿ ಕೆಲಸ ಮಾಡಿ. CRPF ಅವರು ಇದ್ದರು, ಆರ್ಮಿಯವ್ರು ಯಾರೂ ಇರಲಿಲ್ಲ ಅಲ್ಲಿ. CRPF ಅವ್ರಿಗೆ ನಾನು ಗೇಟ್ ಹತ್ರ ಬಂದಿದ್ದ ತಕ್ಷಣವೇ ಅವ್ರು ಡ್ಯೂಟಿ ಮಾಡ್ತಿದ್ದವ್ರು ಹೇಳಿ ಈ ಥರ ಅಟ್ಯಾಕ್ ಆಗಿದೆ, ಆದಷ್ಟು ಬೇಗ ಫೋರ್ಸ್ ಕಳಿಸಿ ಅಂತ ಹೇಳ್ಬಿಟ್ಟು ಗೇಟಲ್ಲಿದ್ದ ಕ್ಯಾಂಪ್ ಅವ್ರ ಹತ್ರ ನಾನು ಹೇಳ್ಬಿಟ್ಟು ಬಂದೆ. ಮೋಸ್ಟ್ ಪ್ರಾಬಲಿ ಅಲ್ಲಿ ನಾನು ಕೆಳಗೆ ಬಂದೋದ್ರಲ್ಲಿ ಎಲ್ಲ ಸೇಫ್ ಮಾಡ್ಕೊಂಡು ಬಂದೋದ್ರಲ್ಲಿ ನಾನೊಬ್ಬ ಫಸ್ಟಾಗಿ ಬಂದಿದ್ದವನು. ನಾನು ಅವ್ರಿಗೆ ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಟೆ, ಈ ಥರ ಅಟ್ಯಾಕ್ ಆಗಿದೆ ಮೇಲೆ ಫಸ್ಟು QRT ಕಳಿಸಿ ಅಂತ ಹೇಳಿದೆ. ಅಷ್ಟರಲ್ಲಿ ಅವ್ರು ರೆಡಿ ಆದಮೇಲೆ ಜನ ಎಲ್ಲ ಕ್ರೌಡ್ ಆಗಿ ಶುರು ಮಾಡಿದ್ರು. ಮತ್ತು ಅಲ್ಲಿ ಏನು ಮಾಡ್ತಾರೆ, ನಮ್ಮನ್ನೆಲ್ಲ ಫಸ್ಟು ತಳ್ಳಿಬಿಡ್ತಾರೆ ಸೈಡ್ಗೆ, ಸೇಫು ಅಥವಾ ಮೂಮೆಂಟ್ ಎಲ್ಲ ಮಾಡಬೇಕು ಅವರು. ಆದ್ದರಿಂದ ನಮ್ಮನ್ನೆಲ್ಲ ಸೈಡಿಗೆ ಕಳಿಸ್ಬಿಟ್ಟು ಅದನ್ನು ಮಾಡಿದ್ರು. ಆ್ಯಕ್ಷನ್ ಮಾಡಿದ್ರಲ್ಲಿ, ಆ್ಯಕ್ಷನ್ ಆಗಿಲ್ಲ ಅಂತಿಲ್ಲ, ಆ್ಯಕ್ಷನ್ ಮಾಡಿದ್ರು. ಮತ್ತು ಇನ್ನು ಬರ್ತಾ ಇದ್ದಂಗೆ ಭಾಳಷ್ಟು ಕಮಾಂಡೋಸ್ ಎಲ್ಲ ಬಂದರು. ಅವರೇ ಪೊಲೀಸ್ ಕಮಾಂಡೋಸ್ ಇದ್ದರು, ಮತ್ತು RR ಅಂತ ರಾಷ್ಟ್ರೀಯ ರೈಫಲ್ಸ್ ಅವರು ಎಲ್ಲ ಬಂದರು, ತುಂಬ ಜನ ಬಂದರು. IG ಅವರೆಲ್ಲ ಬಂದರು, ಅಲ್ಲಿ ಕಮಾಂಡೆಂಟ್ CRPF ಕಮಾಂಡೆಂಟ್ಸ್ ಎಲ್ಲ ಬಂದರು. ಬಟ್ ಎಲ್ಲ ಆದಮೇಲೆ ಹೀಗಾಯಿತು ಮೇಡಮ್. ಅಲ್ಲಿ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ನಾವು ಕೆಳಗೆ ಬರೋಕ್ಕೆ ಮುಂಚೆನೇ ಅವ್ರನ್ನ, ಮೇಡಮ್ ನಿಮಗೆ ಫೈರಿಂಗ್ ಆಗಿದ್ದು ಏನಿಲ್ಲ ಅಂದ್ರೆ 10ರಿಂದ 15 ನಿಮಿಷನೂ ಜಾಸ್ತಿನೇ, ಮ್ಯಾಕ್ಸಿಮಮ್ ಒಂದು 5ರಿಂದ 10 ನಿಮಿಷ ಅಷ್ಟೇ ಫೈರಿಂಗ್ ಅಷ್ಟೇ. ಅವ್ರು ಫೈರಿಂಗ್ ಆಗಿಬಿಟ್ಟು ಅವ್ರು ಅಲ್ಲಿಂದ ಕಾಲು ಕಿತ್ಬಿಡ್ತಾರೆ, ಯಾರೂ ಅಲ್ಲಿ ನಿಂತ್ಕೊಳ್ಳಲ್ಲ. ಎಷ್ಟು ಜನ ಸಿಕ್ಕಿದ್ರು ಅಲ್ಲಿ ಗುಂಪು ಆಯಿತು, ಅವ್ರನ್ನ ಕೇಳಿ ಹೊಡೆದಿದ್ದಾರೆ. ಅವರು ದೂರ ಹೋಗ್ಬಿಟ್ಟು ಅಲ್ಲೊಬ್ಬರು ಇಲ್ಲೊಬ್ರು ಹತ್ರ ಹೊಡೆದಿಲ್ಲ. ಅವರು ಎಲ್ಲ ಹತ್ರದಲ್ಲಿ ಒಂದು 10 ಜನ ಇದ್ದಾರಾ, ಅಲ್ಲಿ ಹೋಗಿ ಓಡೋಗ್ಬಿಟ್ಟಿದ್ದಾರೆ. ಎಲ್ಲ ಮೂಲೆಯಿಂದ ಒಬ್ಬೊಬ್ಬರು ಬಂದಿದ್ದಾರೆ. ಅವರು ಒಂದೇ ಡೈರೆಕ್ಷನ್ ಬಂದಿಲ್ಲ. ಯಾಕಂದರೆ ಅವ್ರಿಗೆ ಈಗ ಫೈರ್ ಅವರು ಮಾಡಬೇಕಾಗಿರೋದು ಒಂದಷ್ಟು ಜನ ಗುಂಪಲ್ಲಿದ್ದಾಗೇ ಜನ ಜಾಸ್ತಿ ಸಾಯಿಸ್ಬೋದು. ನೀವು ಒಬ್ಬೊಬ್ಬರನ್ನ ಗುಂಡಿಟ್ಟು ಹೊಡಿತೀನಿ, ಟೈಮ್ ವೇಸ್ಟು, ಎಲ್ಲ ವೇಸ್ಟು, ಆ ಯೋಚನೆ ಮಾಡ್ತಾರೆ ಅವರು. ನಮ್ಗೆ ಎಷ್ಟು ಜನ ಹೊಡಿಬೇಕು ಅಷ್ಟು ಜನ ಹೊಡೆದು ಹೊಟ್ಟೋರು ಅವರು. ಇದಕ್ಕೆ ಪ್ರತ್ಯುತ್ತರವನ್ನು ನಮ್ಮ ಆರ್ಮಿ ಪಡೆ ಕೊಡಲಿಕ್ಕಿದೆ ಅಂತ ಹೇಳಿ ನಿಮಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ? 200% ಇದೆ ಮೇಡಮ್. ಆರ್ಮಿನೇ ಅಂತಲ್ಲ, ಏರ್ ಫೋರ್ಸ್, ನೇವಿ ಎಲ್ಲರೂ ಇದ್ದಾರೆ 100%. ಈವನ್ CRPF ಅವರು ಇದ್ದಾರೆ, BSF ಅವರು ಇದ್ದಾರೆ. ನಮ್ಮ ತಾಕತ್ತು ಅಲ್ಲಿಗಿಂತೂ ಹತ್ರಷ್ಟಿದೆ. ನಮ್ಮ ಏನು ಸ್ಟ್ರೆಂತ್ ಇದೆ 100% ಇದಕ್ಕೆ ಪ್ರತ್ಯುತ್ತರ ಕೊಡ್ತಾರೆ. ಈಗ ಆಲ್ರೆಡಿ ಆಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ನಿನ್ನೆ ಒಬ್ಬರು ಪಾಪ ನಮ್ಮ 6 ಪ್ಯಾರಾಯಿಂದ ನಮ್ಮ ಸಹೋದ್ಯೋಗಿ ಒಬ್ಬರು ಅವರು ಹುತಾತ್ಮರಾಗಿದ್ದಾರೆ, ಜಬೀವುಲ್ಲಾ ಖಾನ್ ಅಂತ. ಅಂದರೆ ಅಲ್ಲಿ ನಡೀತಾ ಇದೆ, ಆ್ಯಕ್ಷನ್ಸ್ ನಡೀತಾ ಇದೆ, ಯಾರೂ ಸುಮ್ಮನೆ ಕೂತ್ಕೊಂಡಿಲ್ಲ. ಇವರಲ್ಲ ಅಂದರೂ ಬೇರೆಯವರು ಬಂದಿದ್ದರೂ ಸಹ ಅವ್ರನ್ನೂ ಹೊಡಿತಾ ಇದ್ದಾರೆ. ಈಗ ಮೊನ್ನೆನೇ ಪೂಂಚ್ ರಜೋರಿಲಿ ಇಬ್ಬರು ನೋಡಿದ್ದಾರೆ. ಈ ಟ್ರೂಪ್ ಅವರೆಲ್ಲ ಬೇರೆಯವರು, ಬಟ್ ಇನ್ಫೆಂಟ್ರೇಷನ್ ಒಳಗೆ ಬರೋಕ್ಕೆ ಆಗ್ತಿದ್ದು ಅವ್ರನ್ನೂ ಹೊಡೆದಿದ್ದಾರೆ, ಹೊಡೆದೇ ಹೊಡಿತಾರೆ.